ಹೆಲೋ. ಹೆಲೋ ಅನ್ವಿತಾ, ಇಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ. ನೀನ್ ಯಾವಾಗ್ಲೂ ಇಂಥ ಸಮಸ್ಯೆಗಳನ್ನೇ ಸೃಷ್ಟಿ ಮಾಡ್ತಾ ಇರ್ತೀಯ. ಏನಾಯ್ತೀಗ? ಅದು ನಾನು ಮಾವನ್ ಜೊತೆ ಒಂದು ಆಂಟಿಕ್ ಶಾಪಿಗೆ ಬಂದಿದ್ದೆ. ಒಂದು ಸ್ಟ್ಯಾಚ್ಯೂ ಬಿದ್ದು ಹೋಯ್ತು. ಈಗ ಇವರು ಹಣ ಕೇಳ್ತಾ ಇದ್ದಾರೆ. ಅದಕ್ಕೇನು? ಅದಕ್ಕೆ ಇವರು 30 ಲಕ್ಷ ದುಡ್ಡು ಕೇಳ್ತಾ ಇದ್ದಾರೆ. ವಾಟ್? 30 lakhs? ಅದು ಒಂದ್ ಸ್ಟ್ಯಾಚ್ಯೂಗೆ? ಹೌದು, ನನಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಗೌತಮ್, ಆರ್ ಯು ಸೀರಿಯಸ್? ಮನೇಲಿ ಬಿಟ್ಟಿಯಾಗಿ ಬಿದ್ದಿರ್ತೀಯ, ಫ್ರೀಯಾಗಿ ಊಟ ಮಾಡ್ತೀಯ, ಅದು ಸಾಲ್ದು ಅಂತ ನನಗ್ ದಿನ ಒಂದೊಂದು ಹೊಸ ಸಮಸ್ಯೆಗಳನ್ನ ತರ್ತಾ ಇದ್ಯಾ. ಇಷ್ಟು ಬೇಗ 30 ಲಕ್ಷ ನಾನು ಎಲ್ಲಿಂದ ಅರೇಂಜ್ ಮಾಡ್ಲಿ? 30 ಲಕ್ಷ ಅಂತ ಹೇಳಿದ ಕೂಡ್ಲೆ ಅನ್ವಿತಾಗೆ ಶಾಕ್ ಆಯ್ತು. ಅವಳ ಕೋಪದ ಮುಂದೆ ಗೌತಮ್ ಸಹ ಮುಂದೆ ಏನೂ ಮಾತಾಡ್ಲಿಲ್ಲ. ಏನ್ ಗೊತ್ತಾ, ದಿನ ಒಂದೊಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದು ನಿನ್ ಕೆಲ್ಸ ಆಗೋಗಿದೆ. ಇವತ್ ನೀನ್ ಕ್ರಿಯೇಟ್ ಮಾಡಿರೋ ಪ್ರಾಬ್ಲಮ್ಗೆ ನೀನೇ ಸೊಲ್ಯೂಷನ್ ಹುಡ್ಕೋ. ನಾನು ನಿನ್ಗೆ ಏನೂ ಸಹಾಯ ಮಾಡೋಕ್ಕಾಗಲ್ಲ. ಆದ್ರೆ ಅನ್ವಿತಾ,